ಇದು ನಿತ್ಯರ ರಂಗನಾಥ ವಿಶೇಷ. ಒಂದು ಕಡೆ ಬೆಲ್ಲು ಬಾಣ, ಒಂದು ಕಡೆ ಬರ್ಜಿ ಇದೆ. ಅಲ್ಲಿ ಹೂ ಮುಡಿಸಿದ್ರೆ ಕಾಣ್ತಾ ಇಲ್ಲ. ಕೆಳಗಡೆ ಈಶ್ವರಲಿಂಗ ನೋಡಿ, ಅದು ಮುಂದ್ಗಡೆ ಈಶ್ವರಲಿಂಗ ಉದ್ಭವಲಿಂಗ. ಅದಕ್ಕೆ ನಾವು ಅಭಿಷೇಕ ಮಾಡ್ತೀವಲ್ಲ, ಅಭಿಷೇಕ ಮಾಡಿದ ನೀರು ಎಲ್ಲೋ ಹೋಗುತ್ತೆ ಗೊತ್ತಿಲ್ಲ. ಅದು ನಾವು ಅಭಿಷೇಕ ಮಾಡ್ಬೇಕಾದ್ರೆ 1-2 ಚಮಚ ತೀರ್ಥಕ್ಕೆ ತೆಗೆದುಹಾಕ್ಬಿಡ್ತೀವಿ. ಆಮೇಲೆ ಇದು ಆದಿರಂಗನಾಥ, ಪಿಳ್ಳೆಂಗೆರೆ ಅಂತ ಇದೆ ಇಲ್ಲಿ, ಅದು ಮಧ್ಯರಂಗನಾಥ. ಕುಮಾರನಹಳ್ಳಿ ಅಂತ ಹೊನ್ನಳ್ಳಿ ಹತ್ರ ಇದೆ, ಅದು ಆದಿರಂಗನಾಥ. ಮೂರನ್ನು ಒಂದೇ ಸಲ ದರ್ಶನ ಮಾಡಿ ಒಳ್ಳೆಯದು. ಇದು ಶಿವಮೊಗ್ಗ ತಾಲೂಕಿಗೆ ಫಸ್ಟ್ ದೇವಸ್ಥಾನ ಇದು. ಆಮೇಲೆ ಇದು ನಾಳೆ 30ನೇ ರಥೋತ್ಸವ ಇದೆ. ಮರುಸ ಓಕಳಿ ಇರುತ್ತೆ. ಅವತ್ತು ಕುದುರೆ ಇದೆಯಲ್ಲ ಅಲ್ಲಿ, ಆ ಕುದುರೆನಲ್ಲಿ ಉತ್ಸವ ಮೂರ್ತಿ ಅಂತ ಮೆರವಣಿಗೆ ಹೋಗುತ್ತೆ ಊರಲ್ಲೆಲ್ಲ. ಯಾರೊಬ್ರು 1 ಗಂಟು ಭತ್ತ, 1 ಗಂಟು ರಾಗಿ ಎಲ್ಲೋ ಇಟ್ಟಿರ್ತಾರೆ. ಈ ಮೆರವಣಿಗೆ ಹೋಗಿ ಎಲ್ಲಿಟ್ಟಿದ್ರೆ ತೆಗೆಯುತ್ತೆ. ಆ ವರ್ಷ ಭತ್ತ ಬಂದರೆ ಆ ವರ್ಷ ಒಳ್ಳೆ ಮಳೆ ಬೆಳೆ ಆಗುತ್ತೆ ಅಂತ, ರಾಗಿ ಬಂದರೆ ಬರಗಾಲ ಅಂತ. ಹೋದ ವರ್ಷ ಭತ್ತ ಬಂದಿತ್ತು, ಒಳ್ಳೆ ಮಳೆ ಬೆಳೆ ಆಯಿತು. ಹಿಂದಿನ ವರ್ಷ ರಾಗಿ ಬಂದಿತ್ತು, ರಾಗಿ ಬಂದ ಆ ವರ್ಷ ಬರಗಾಲ ಆಯಿತು. ಇದು 837 ವರ್ಷ ಹಳೆ ದೇವಸ್ಥಾನ ಶಿವಮೊಗ್ಗ.